ಬಾಗಲಕೋಟೆ ಮತ್ತು ದಾವಣಗೆರೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಗೆಲ್ಲುವ ನಿರೀಕ್ಷೆ ಇದೆ? ಖಂಡಿತ 2 ಕ್ಷೇತ್ರದಲ್ಲೂ ಗೆಲ್ತೀವಿ. ಯಾಕಂದರೆ ನನಗೆ ಮಾಹಿತಿ ಬಂದ ಪ್ರಕಾರ ಬಾಗಲಕೋಟೆಯಲ್ಲೂ ಚೆನ್ನಾಗಿದೆ, ದಾವಣಗೆರೆಯಲ್ಲೂ ಚೆನ್ನಾಗಿದೆ. 100% ಗೆಲ್ತೀವಿ, ಅದರಲ್ಲೇನು 2 ಮಾತಿಲ್ಲ, ಗೆಲ್ತೀವಿ ನಾವು. ಮುಸ್ಲಿಂ ಸಮುದಾಯ ಕಾಂಗ್ರೆಸ್ ವಿರುದ್ಧ ನೋಡಿ, ಸಹಜವಾಗಿ ಇದ್ದೇ ಇರುತ್ತೆ, ಇವೆಲ್ಲ ಇರುತ್ತೆ. ಈಗ ಮುಸ್ಲಿಂ ಸಮುದಾಯ ಕಾಂಗ್ರೆಸ್ ವಿರುದ್ಧ ಮಾತಾಡುವಂಥ ಪ್ರಶ್ನೆನೇ ಇಲ್ಲ. ಯಾಕಂದರೆ ಹಿಂದಿನ ಸರ್ಕಾರ ಇದ್ದಲ್ಲಿ ಅವ್ರಿಗೇನೂ ಸಿಗಲಿಲ್ಲ. ಈ ಸರಿ ನಾವು ಬಂದ ಮೇಲೆ ನಿಮ್ಗೆ ಗೊತ್ತಂಗೆ ಯು ಟಿ ಖಾದರ್ನ ಇವತ್ತು ಸ್ಪೀಕರಾಗಿ ಮಾಡಿದ್ದೀವಿ, ಜಮೀರ್ ಅವ್ರನ್ನ ಇವತ್ತು ಮಂತ್ರಿಯಾಗಿ ಮಾಡಿದ್ದೀವಿ, ಆಮೇಲೆ ರೆಹಮಾನ್ ಖಾನ್ ಅವ್ರನ್ನೂ ಸಹ ಈಗಾಗಲೇ ಮಂತ್ರಿ ಮಾಡಿದ್ದೀವಿ. ಭಾಳಷ್ಟು ಜನರಿಗೆ ನಿಗಮಗಳನ್ನು ಕೊಟ್ಟಿದ್ದೀವಿ, ಭಾಳಷ್ಟು ಜನರಿಗೆ MLC ಮಾಡಿದ್ದೀವಿ. ಆಮೇಲೆ ಹಾವೇರಿಯಲ್ಲಿ ಪಟ್ಟಣ ಅವರಿಗೆ ಮತ್ತೆ ಎಲೆಕ್ಷನಲ್ಲಿ ಕೊಟ್ಟು ಗೆಲ್ಲಿಸಿದ್ದೀವಿ. ಪಟ್ಟಣ ಅವರಿಗೆ ಇದಕ್ಕೆ ಮುಸ್ಲಿಮ್ಸ್ಗೆ ಕೊಟ್ಟಿದ್ದೀವಿ. ಭಾಳ ಮೊನ್ನೆ ನಮ್ಮ ಬಲ್ಕೀಸ್ ಬಾನ್ ಅವರಿಗೆ ಶಿವಮೊಗ್ಗದಿಂದ ಮತ್ತೆ ಅವರಿಗೆ ಆಯ್ಕೆ ಮಾಡಿಕೊಟ್ಟಿದ್ದೀವಿ. ಎಲ್ಲ ಅವಕಾಶಗಳನ್ನು ಕೊಟ್ಟಿದ್ದೀವಿ. ಇನ್ನು ಅವ್ರು ಬೇರೆ ಇದು ಬಂದರೆ ಬರಲಿಕ್ಕೆ ಸಾಧ್ಯನಾ? ಹಾಗಾಗಿ ನಮ್ಮ ಪಕ್ಷ ಸರ್ವಧರ್ಮರನ್ನ ಇಟ್ಕೊಂಡು ಹೋಗಿರುವಂಥ ಪಕ್ಷ, ಜಾತ್ಯತೀತ ಪಕ್ಷ. ಖಂಡಿತ ಸಮಾನತೆ ಇದೆ. ಯಾರೋ ಒಬ್ಬ ಮುಖಂಡರು ಮಾತಾಡಿದ ತಕ್ಷಣವೇ ಅದು ಇಡೀ ಸಮಾಜ ಇದಾಗಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ದಾವಣಗೆರೆ ನಾವು ಗೆದ್ದು ತೋರಿಸ್ತೀವಿ, ಆಮೇಲೆ ಮಾತಾಡ್ತೀವಿ ಅಷ್ಟೇ.